ಐ.ಟಿ ವಲಯದಲ್ಲಿ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಇದು. ಯಾಕಂದ್ರೆ ಒರಾಕಲ್‌ನಲ್ಲಿ 30,000 ಎಂಪ್ಲಾಯೀಸ್‌ನ ಇಮ್ಮಿಡಿಯೇಟ್ ಆಗಿ ಯಾವುದೇ ಒಂದು ನೋಟಿಸ್ ಕೊಡದೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಲೇ ಆಫ್ ಮಾಡಿದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಎಂಪ್ಲಾಯೀಸ್ ಮೇಲ್ ನೋಡಿದರೆ ಲೇ ಆಫ್ ಆಗಿದಂತ. ಸೊ ಅದೆಷ್ಟೋ ಜನಕ್ಕೆ ಒರಾಕಲ್‌ನಲ್ಲಿ ಐ.ಟಿನಲ್ಲಿ ಕೆಲಸ ಮಾಡ್ತಾ ಪಾಪ ಅವ್ರು ಎಷ್ಟೋ ಜನ ಫ್ಲ್ಯಾಟು, ವೆಹಿಕಲ್ಸ್‌ನ ಪರ್ಚೇಸ್ ಮಾಡಿರ್ತಾರೆ ಇ.ಎಮ್.ಐಲಿ. ಇಮಿಡಿಯೇಟ್ ಆಗಿ ಈ ಥರ ಏನಾದರೂ ಲೇ ಆಫ್ ಆದರೆ ಆ ಎಂಪ್ಲಾಯಿಗಳ ಗತಿ ಏನಾಗಬಾರ್ದು. ಸೊ ಒರಾಕಲ್‌ನಲ್ಲಿ ಮೇನ್ ಆಗಿ ಒಂದು ಲೇ ಆಫ್ ಆಗೋಕ್ಕೆ ಕಾರಣ ಎ.ಐ. ಒರಾಕಲ್‌ನಲ್ಲಿ ಎ.ಐ ಮೇಲೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಡೆಪ್ಟ್ನ ಅವರು ರಿಕವರ್ ಮಾಡ್ಕೊಳ್ಳೋಕ್ಕೆ, ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಎಂಪ್ಲಾಯಿಗಳನ್ನ ಲೇ ಆಫ್ ಮಾಡ್ತಾ ಇದ್ದಾರೆ. 30,000 ಎಂಪ್ಲಾಯಿಗಳು ಇವತ್ತು ಲೇ ಆಫ್ ಆಗಿದ್ದಾರೆ ಇಮ್ಮಿಡಿಯೇಟ್ ಆಗಿ, ಯಾವುದೇ ಒಂದು ನೋಟಿಸ್ ಅಥವಾ ಇಂಟಿಮೇಷನ್ ಇಲ್ಲದೆ. ಸೊ ಇವತ್ತು ಈ ಒಂದು ಎ.ಐಗೆ ರಿಲೇಟೆಡ್ ಆಗಿ ಎ.ಐ ಬಂದಮೇಲೆ ಕೆಲಸ ಖಂಡಿತ ಹೋಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಇದು ಒರಾಕಲ್‌ದೆ. 30,000 ಎಂಪ್ಲಾಯೀಸ್ ಇವತ್ತು ಲೇ ಆಫ್ ಆಗಿದ್ದಾರೆ. ಸೊ ಎ.ಐಗೆ ರಿಲೇಟೆಡ್ ಸ್ಕಿಲ್ ಅಪ್ಡೇಟ್ ಮಾಡಿಕೊಂಡು, ಸ್ಕಿಲ್ನ ಅಪ್ಗ್ರೇಡ್ ಮಾಡಿಕೊಂಡು ಏನಾದರೂ ಇದ್ದರೆ ಐ.ಟಿನಲ್ಲಿ ಕೆಲಸ ಸೇಫ್ ಆಗಿರುತ್ತೆ. ಇಲ್ಲಾಂದರೆ ಖಂಡಿತ ಐ.ಟಿ ಅವ್ರ ಕೆಲಸ ಕಳ್ಕೋದಂತೂ ಗ್ಯಾರಂಟಿ. ಜಸ್ಟ್ ಒರಾಕಲ್ ಅಲ್ಲ, KPMGಯಲ್ಲಿಯೂ ಕೂಡ ಒಂದು 600 ಮೆಂಬರ್ಸ್ಗೆ ಲೇ ಆಫ್ ಆಗೋ ಚಾನ್ಸಸ್ ಇದೆ. ಸೊ ಈ ರೀತಿ ಆಗೋಕ್ಕೆ ಮುಂಚೆ ಸ್ಕಿಲ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದ್ರಿಂದ ಸೊ ಕೆಲಸ ಅಟ್ಲೀಸ್ಟ್ ಸೇಫ್ ಆಗ್ಬೋದು. ಕೆಲಸ ಹೋದರೂ ಒಂದು ಕಡೆ ಹೋದರೂ ಮತ್ತೊಂದು ಕಡೆ ಸೇಫ್ ಆಗಿರ್ಬೋದು. ಸೊ ಇದೇ ರೀತಿ ಬೆಸ್ಟ್ ಕಂಟೆಂಟ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.